ಪ್ರಿಯ ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಂದು ರಸ್ತೆ ನಿಮ್ಮನ್ನು ನಿಮ್ಮ ಡೆಸ್ಟಿನೇಷನ್ ಕರೆದೊಯ್ಬೇಕು. ಆದರೆ ಭೂಮಿಯ ಮೇಲೆ ಕೆಲವು ರಸ್ತೆಗಳಿದ್ದಾವೆ. ಅಲ್ಲಿ ಡೆಸ್ಟಿನೇಷನ್ ತಲುಪೋದೇ ಒಂದು ಅದೃಷ್ಟವಾಗಿಬಿಡುತ್ತೆ. ಒಂದು ಸಣ್ಣ ತಪ್ಪು, ಒಂದು ಕ್ಷಣದ ಅಜಾಗರೂಕತೆ ಸಾಕು ನೂರಾರು ಅಡಿಗಳ ಆಳದ ಕಣಿವೆಗೆ ಬೀಳ್ಬೋದು, ಭಾರೀ ಹಿಮಪಾತದಲ್ಲಿ ಸಿಲುಕಬಹುದು, ಅಥವಾ ಪ್ರಚಂಡ ಸಮುದ್ರ ಅಲೆಗಳ ನಡುವೆ ಸಿಕ್ಕಾಕೋಬೋದು. ಆದರೂ ಆಶ್ಚರ್ಯವೆಂಬಂತೆ ಸಾವಿರಾರು ಜನ ಪ್ರತಿದಿನ ಈ ರಸ್ತೆಗಳಲ್ಲೇ ಪ್ರಯಾಣಿಸ್ತಾರೆ. ಅಫ್ಘಾನಿಸ್ತಾನದ ಸಾವಿನ ಕಣಿವೆಯಿಂದ ಹಿಡಿದು ಚೀನಾದ 99 ತಿರುವುಗಳ ಪರ್ವತ ರಸ್ತೆ, ಆಫ್ರಿಕಾದ ಕಲ್ಲಿನ ಪಾಸ್ಗಳು, ಹಿಮಾಲಯದ ಭಯಾನಕ ಕಣಿವೆಗಳು ಮತ್ತು ಅಟ್ಲಾಂಟಿಕ್ ಮಹಾಸಾಗರದ ಮಧ್ಯೆ ನಿರ್ಮಿಸಲಾದ ಅದ್ಭುತ ಹೆದ್ದಾರಿವರೆಗೆ ಪ್ರತಿಯೊಂದು ರಸ್ತೆ ತನ್ನದೇ ಆದ ಅಪಾಯ, ಇತಿಹಾಸ ಮತ್ತು ಇಂಜಿನಿಯರಿಂಗ್ ಕಥೆಯನ್ನು ಹೇಳುತ್ತೆ. ನಾವು ಈ ಜಗತ್ತಿನ ಅತ್ಯಂತ ಅಪಾಯಕಾರಿ ರಸ್ತೆಗಳಲ್ಲಿ ಒಂದು ರೋಮಾಂಚಕ ಪ್ರಯಾಣವನ್ನು ಈ ವಿಡಿಯೋ ಮೂಲಕ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಚೀನಾದ ತಾರಿಮ್ ಮರುಭೂಮಿ ಹೆದ್ದಾರಿ ಜಗತ್ತಿನ ಅತ್ಯಂತ ವಿಶಿಷ್ಟ ರಸ್ತೆಗಳಲ್ಲಿ ಒಂದಾಗಿದೆ. ಸುಮಾರು 310 ಮೈಲಿಗಳಿಗಿಂತ ಹೆಚ್ಚು ಉದ್ದವಿರುವ ಈ ಮಾರ್ಗ ಭೂಮಿಯ ಮೇಲಿನ ಅತಿ ಉದ್ದದ ನಿರಂತರ ಸುಸಜ್ಜಿತ ಮರುಭೂಮಿ ರಸ್ತೆ ಅಂತ ಪರಿಗಣಿಸಲಾಗಿದೆ. ಈ ರಸ್ತೆ ಚೀನಾದ ವಿಶಾಲ ಟಕ್ಲಮಕಾನ್ ಮರುಭೂಮಿಯನ್ನು ದಾಟುತ್ತೆ. ಇಲ್ಲಿ ಇರುವ ಮರಳು ದಿಬ್ಬಗಳು ನಿರಂತರವಾಗಿ ಸ್ಥಳವನ್ನು ಬದಲಾಯಿಸ್ತವೆ ಮತ್ತು ಕೆಲವು ದಿಬ್ಬಗಳು 650 ಅಡಿಗಳಿಗಿಂತಲೂ ಹೆಚ್ಚು ಎತ್ತರಕ್ಕೆ ಬೆಳೆದಿರ್ತವೆ. ಮರಳು ರಸ್ತೆ ಮೇಲೆ ಹರಿದು ಬಂದು ಅದನ್ನು ಮುಚ್ಚದಂತೆ ತಡೆಯುವುದಕ್ಕೆ ರಸ್ತೆಯುದ್ದಕ್ಕೂ 100ಕ್ಕೂ ಹೆಚ್ಚು ಪಂಪಿಂಗ್ ಸ್ಟೇಷನ್ಗಳನ್ನು ನಿರ್ಮಿಸಲಾಗಿದೆ. ಇವು ದಿನದ 24 ಗಂಟೆಯೂ ಕೂಡ ಕಾರ್ಯನಿರ್ವಹಿಸ್ತವೆ. ರಸ್ತೆಯ ಎರಡೂ ಬದಿಗಳಲ್ಲಿ ನೆಡಲಾದ ಸಸ್ಯಗಳಿಗೆ ನೀರು ಒದಗಿಸ್ತವೆ. ಈ ಹಸಿರು ಸಸ್ಯವರ್ಗದ ಪಟ್ಟಿಗಳು ಮರುಭೂಮಿಯ ಮರಳನ್ನು ನಿಯಂತ್ರಿಸ್ತವೆ. ಜೊತೆಗೆ ಲಕ್ಷಾಂತರ ರೀಡ್ ಸ್ಟ್ರಾ ಜಾಲಗಳನ್ನು ಚೆಕ್ಕರ್ ಬೋರ್ಡ್ ಮಾದರಿಯಲ್ಲಿ ಅಳವಡಿಸಿ ಮರಳು ದಿಬ್ಬಗಳ ಚಲನವಲನಗಳನ್ನು ಕೂಡ ಕಡಿಮೆ ಮಾಡಲಾಗಿದೆ. ಪ್ರತಿ ಪಂಪಿಂಗ್ ಸ್ಟೇಷನಲ್ಲಿ ಕೆಲವೇ ಸಿಬ್ಬಂದಿ ತಿಂಗಳುಗಟ್ಟಲೆ ಕೆಲಸ ಮಾಡ್ತಾರೆ. ಅವರ ಪ್ರಮುಖ ಜವಾಬ್ದಾರಿ ಏನಂದರೆ ನೀರಿನ ಸರಬರಾಜು ನಿರಂತರವಾಗಿ ಮುಂದುವರಿಯುವಂತೆ ನೋಡ್ಕೊಳ್ಳೋದು. ಯಾಕೆಂದರೆ ಈ ವ್ಯವಸ್ಥೆ ಕೆಲವೇ ದಿನ ನಿಂತರೂ ಕೂಡ ಮರಳು ಮತ್ತೆ ರಸ್ತೆಯನ್ನು ಆವರಿಸ್ಬಿಡುತ್ತೆ. ಈ ಹೆದ್ದಾರಿ ನಿರ್ಮಾಣವಾಗುವ ಮೊದಲು ಉತ್ತರ ಮತ್ತು ದಕ್ಷಿಣ ಕ್ಸಿಂಜಿಯಾಂಗ್ ನಡುವಿನ ಪ್ರಯಾಣ ಬಹಳ ಉದ್ದವಾಗಿತ್ತು. ಇಂದು ಈ ರಸ್ತೆ ನೂರಾರು ಮೈಲುಗಳ ಪ್ರಯಾಣವನ್ನು ಕಡಿಮೆ ಮಾಡಿ ಮರುಭೂಮಿಯ ಮಧ್ಯೆ ಒಂದು ಪ್ರಮುಖ ಸಾರಿಗೆ ಮಾರ್ಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಕೃತಿಯ ವಿರುದ್ಧದ ನಿರಂತರ ಹೋರಾಟ ಮತ್ತು ಇಂಜಿನಿಯರಿಂಗ್ ಅದ್ಭುತದ ಕಾರಣದಿಂದಾಗಿ ಇದು ಜಗತ್ತಿನ ಅತ್ಯಂತ ಅಸಾಮಾನ್ಯ ರಸ್ತೆಗಳಲ್ಲಿ ಒಂದಾಗಿದೆ. ಟಿಯಾನ್ಮೆನ್ ಮೌಂಟೇನ್ ರಸ್ತೆ ವಿಶ್ವದ ಅತ್ಯಂತ ಆಶ್ಚರ್ಯಕರ ಮತ್ತು ತಾಂತ್ರಿಕವಾಗಿ ಸವಾಲಿನ ಪರ್ವತ ರಸ್ತೆಗಳಲ್ಲಿ ಒಂದಾಗಿದೆ. ಈ ರೋಡ್ನಲ್ಲಿ ಕೇವಲ 7 ಮೈಲುಗಳ ದೂರದಲ್ಲಿ 99 ಏರ್ಪಿನ್ ಬೆಂಡ್ಗಳಿವೆ. ಈ ಮಾರ್ಗ ಪ್ರತಿ ಮೈಲಿಗೆ ಹೆಚ್ಚು ಸ್ವಿಚ್ ಬ್ಯಾಕ್ಗಳನ್ನು ಹೊಂದಿರುವ ರಸ್ತೆಗಳಲ್ಲಿ ಒಂದಾಗಿದೆ. ಕೆಲವು ರಸ್ತೆಗಳಲ್ಲಿ 2 ತಿರುವುಗಳ ನಡುವಿನ ಅಂತರ ಕೇವಲ 65 ಅಡಿಗಳಷ್ಟೇ ಇರುತ್ತೆ. ಇದರರ್ಥ ಒಂದು ತಿರುವು ಮುಗಿಯುವ ಮುನ್ನ ಚಾಲಕ ಮತ್ತೊಂದು ತಿರುವಿಗೆ ವಾಹನವನ್ನು ತಿರುಗಿಸಬೇಕಾಗುತ್ತೆ. ರಸ್ತೆಯ ಎರಡೂ ಬದಿಗಳಲ್ಲಿ ಎತ್ತರದ ಬಂಡೆಗಳಿರೋದ್ರಿಂದ ಅನೇಕ ತಿರುವುಗಳು ಸಂಪೂರ್ಣ ಕುರುಡು ಮೂಲೆಗಳಾಗಿವೆ. ಅಂದರೆ ಎದುರಿನಿಂದ ಬರುವ ವಾಹನಗಳು ಕೊನೆ ಕ್ಷಣದವರೆಗೆ ಕಾಣಿಸೋದಿಲ್ಲ. ಈ ಮಾರ್ಗದ ನಿರ್ಮಾಣ ಕಾರ್ಯ 1998ರಿಂದ 2006ರವರೆಗೆ ಸುಮಾರು 8 ವರ್ಷಗಳ ಕಾಲ ನಡೀತು. ಇಲ್ಲಿನ ಕಡಿದಾದ ಪರ್ವತಗಳು ಮತ್ತು ಸಂಕೀರ್ಣ ಪ್ರದೇಶ ಈ ರಸ್ತೆಯ ನಿರ್ಮಾಣವನ್ನು ಅತ್ಯಂತ ಕಷ್ಟಕರವಾಗಿಸಿತ್ತು. ಈ ರಸ್ತೆಯ ಕೊನೆಯಲ್ಲಿ ಇರುವ ಟಿಯಾನ್ಮೆನ್ ಗುಹೆ ಇದರ ಪ್ರಮುಖ ಆಕರ್ಷಣೆಯಾಗಿದೆ. ಪರ್ವತದ ಮಧ್ಯೆ ರೂಪುಗೊಂಡಿರೋ ಈ ಬೃಹತ್ ನೈಸರ್ಗಿಕ ಕಮಾನು ವಿಶ್ವದ ಅತ್ಯಂತ ವಿಶಿಷ್ಟ ಭೂವೈಜ್ಞಾನಿಕ ರಚನೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ರಸ್ತೆಯ ಕಡಿದಾದ ಇಳಿಜಾರುಗಳು ಮತ್ತು ಅಪಾಯಕಾರಿ ತಿರುವುಗಳ ಕಾರಣ ಇಲ್ಲಿ ಸಾಮಾನ್ಯ ಖಾಸಗಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧವಿದೆ. ವಿಶೇಷ ತರಬೇತಿ ಪಡೆದ ಚಾಲಕರು ಮಾತ್ರ ಇಲ್ಲಿ ಬಸ್ಸನ್ನು ಓಡಿಸ್ತಾರೆ. ಇಲ್ಲಿರುವ ಸ್ಟೀಪ್ ಕ್ಲಿಪ್ಸ್ ಮತ್ತು ಮೋಡಗಳ ನಡುವೆ ಹಾದು ಹೋಗೋ ಈ ರಸ್ತೆ ಚಾಲಕರ ಕೌಶಲ್ಯ ಮತ್ತು ಇಂಜಿನಿಯರಿಂಗ್ನ ಅದ್ಭುತ ಎರಡನ್ನೂ ಕೂಡ ಒಂದೇ ವೇಳೆ ಪ್ರದರ್ಶಿಸುತ್ತೆ. ವ್ಯಾಂಜೆಲ್ಸ್ ಪಾಸನ್ನು ಆಫ್ರಿಕಾದ ಅತ್ಯಂತ ಕಠಿಣ ಮತ್ತು ಅಪಾಯಕಾರಿ ಆಫ್ ರೋಡ್ ಮಾರ್ಗಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಅನುಭವಿ ಆಫ್ ರೋಡ್ ಚಾಲಕರಿಗೂ ಕೂಡ ಇದು ಒಂದು ದೊಡ್ಡ ಸವಾಲಾಗಿದೆ. ಈ ಮಾರ್ಗ ಅಷ್ಟು ಕಡಿದಾದ ಮತ್ತು ಕಲ್ಲುಗಳಿಂದ ತುಂಬಿದ ಇಳಿಜಾರನ್ನ ಹೊಂದಿದೆ. ಅಂದರೆ ಇದನ್ನು ಸಾಮಾನ್ಯವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಯೋ ದಿಕ್ಕಿನಲ್ಲಿ ಮಾತ್ರ ಬಳಸೋದಕ್ಕೆ ಶಿಫಾರಸು ಮಾಡಲಾಗುತ್ತೆ. ಇಲ್ಲಿ ಮೇಲಕ್ಕೆ ಏರೋದಕ್ಕೆ ಪ್ರಯತ್ನ ಮಾಡೋದು ತುಂಬ ಅಸಾಧ್ಯ ಅಂತ ಪರಿಗಣಿಸಲಾಗಿದೆ. ಈ ರಸ್ತೆಯ ಇತಿಹಾಸವೂ ಕೂಡ ತುಂಬ ವಿಶಿಷ್ಟವಾಗಿದೆ. 1965ರಲ್ಲಿ ಸುಮಾರು 20 ಮಂದಿ ಕಾರ್ಮಿಕರು ಕೇವಲ ಮೂಲಭೂತ ಸಾಧನಗಳನ್ನು ಬಳಸಿ 4 ತಿಂಗಳುಗಳ ಕಾಲ ದುಡಿದು ಈ ಮಾರ್ಗವನ್ನು ಕೈಯಿಂದ ನಿರ್ಮಾಣ ಮಾಡಿದರು.
ಯಾವುದೇ ಆಧುನಿಕ ಯಂತ್ರೋಪಕರಣಗಳ ಸಹಾಯವಿಲ್ಲದೆ ಕಲ್ಲುಗಳನ್ನು ತೆಗೆದುಹಾಕಿ ರಸ್ತೆಯನ್ನು ರೂಪಿಸಲಾಯಿತು. ಇಂದಿಗೂ ಈ ಮಾರ್ಗದ ಕೆಲವು ಭಾಗಗಳಲ್ಲಿ ಕೈಬಿಟ್ಟ ಟ್ರೇಲರ್ಗಳು ಮತ್ತು ವಾಹನಗಳ ಅವಶೇಷಗಳು ಕಾಣಸಿಗ್ತವೆ. ಇವು ಕಠಿಣ ಭೂಪ್ರದೇಶದ ಎದುರು ವಾಹನಗಳು ಹೇಗೆ ಸೋತಿವೆ ಎಂಬುದಕ್ಕೆ ಸಾಕ್ಷಿಯಾಗಿವೆ. ಪ್ರತಿ ಮಳೆಗಾಲದ ನಂತರ ಅಥವಾ ಭಾರೀ ವಾಹನಗಳು ಹಾದು ಹೋದ ಬಳಿಕ ರಸ್ತೆ ಮತ್ತೆ ಬದಲಾಗುತ್ತೆ. ಕೆಲವೊಮ್ಮೆ ಚಾಲಕರು ದೊಡ್ಡ ಕಲ್ಲುಗಳನ್ನು ಕೈಯಿಂದ ಸರಿಸಿ ತಾತ್ಕಾಲಿಕ ಮಾರ್ಗವನ್ನು ಸೃಷ್ಟಿಸಬೇಕಾಗುತ್ತೆ. ಸುಮಾರು 6 ಮೈಲುಗಳಷ್ಟು ಉದ್ದವಿರುವ ಈ ಪಾಸನ್ನು ಪೂರ್ಣಗೊಳಿಸೋದಕ್ಕೆ ಕೇವಲ ಕೆಲವೇ ಕಿಲೋಮೀಟರ್ ದೂರ ಇದ್ದರೂ ಕೂಡ 3 ರಿಂದ 6 ಗಂಟೆ ಟೈಮ್ ಬೇಕಾಗುತ್ತೆ. ಅದಕ್ಕಾಗಿಯೇ ಇದನ್ನು ಜಗತ್ತಿನ ಅತ್ಯಂತ ಸವಾಲಿನ ಆಫ್ ರೋಡ್ ಮಾರ್ಗಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಸ್ನೇಹಿತರೆ, ಕಿಲ್ಲಾಡ್ ಹಿಮಾಚಲ ಪ್ರದೇಶದ ದೂರದ ಪಾಂಗಿ ಕಣಿವೆಯ ಮುಖ್ಯ ಪಟ್ಟಣವಾಗಿದೆ. ಕಿಶ್ತ್ವಾರ್ ಜಮ್ಮು ಮತ್ತು ಕಾಶ್ಮೀರದ ಪರ್ವತ ಪ್ರದೇಶದಲ್ಲಿರೋ ಒಂದು ನಗರವಾಗಿದೆ. ಈ ಕಿಲ್ಲಾಡ್ ಕಿಶ್ತ್ವಾರ್ ರಸ್ತೆ ಭಾರತದ ಅತ್ಯಂತ ಅಪಾಯಕಾರಿ ರಸ್ತೆಗಳಲ್ಲಿ ಒಂದಾಗಿದೆ. ಸುಮಾರು 114 ಕಿಲೋಮೀಟರ್ಸ್ ಆಗೋ ಈ ರಸ್ತೆ ಹಿಮಾಲಯದ ಕಡಿದಾದ ಪರ್ವತಗಳ ನಡುವೆ ಸಾಗುತ್ತೆ. ಇದು ಅನುಭವಿ ಚಾಲಕರಿಗೂ ಕೂಡ ಸವಾಲನ್ನು ಎಸೆಯುತ್ತೆ. ಈ ರಸ್ತೆಯ ಬಹುತೇಕ ಭಾಗಗಳಲ್ಲಿ ಯಾವುದೇ ಗಾರ್ಡ್ ರೈಲ್ಗಳು ಅಥವಾ ಸುರಕ್ಷತಾ ತಡೆಗೋಡೆಗಳಿಲ್ಲ. ಕೆಲವು ಸ್ಥಳಗಳಲ್ಲಿ ರಸ್ತೆ ಅಷ್ಟೇ ಕಿರಿದಾಗಿದೆ, ಅಂದರೆ ಒಂದೇ ಸಮಯದಲ್ಲಿ ಒಂದು ಸಣ್ಣ ಜೀಪ್ ಮಾತ್ರ ಹೋಗ್ಬೋದು. ಎದುರುಗಡೆಯಿಂದ ಮತ್ತೊಂದು ವಾಹನ ಬಂದರೆ ಚಾಲಕ ಅಪಾಯಕಾರಿ ಬಂಡೆಯ ಅಂಚಿನಲ್ಲಿ ಕೆಲವು ಅಡಿಗಳಷ್ಟು ಹಿಂದಕ್ಕೆ ವಾಹನವನ್ನು ಚಲಾಯಿಸಿ ಹಾದು ಹೋಗುವ ಜಾಗವನ್ನು ಹುಡುಕಬೇಕಾಗುತ್ತೆ. ಕೆಲವೊಮ್ಮೆ ಟೈರ್ ಮತ್ತು ಆಳವಾದ ಪ್ರಪಾತದ ನಡುವಿನ ಅಂತರ ಕೇವಲ ಕೆಲವು ಇಂಚುಗಳಷ್ಟೇ ಇರುತ್ತೆ. ಈ ಮಾರ್ಗದ ಮತ್ತೊಂದು ಅಪಾಯ ಅಂತಂದರೆ ನೈಸರ್ಗಿಕ ಜಲಪಾತಗಳು. ಅನೇಕ ಸ್ಥಳಗಳಲ್ಲಿ ನೀರು ನೇರವಾಗಿ ರಸ್ತೆಯ ಮೇಲೆಯೇ ಹರಿಯುವುದರಿಂದ ಮೇಲ್ಮೈ ಯಾವಾಗಲೂ ಒದ್ದೆಯಾಗಿರುತ್ತೆ ಮತ್ತು ಟೈರ್ಗಳ ಹಿಡಿತ ಕಡಿಮೆ ಆಗುತ್ತೆ. ಕೆಲವು ಭಾಗಗಳಲ್ಲಿ ಪರ್ವತದ ಬಂಡೆಗಳು ರಸ್ತೆಯ ಮೇಲ್ಭಾಗಕ್ಕೆ ಚಾಚಿಕೊಂಡಿರೋದ್ರಿಂದ ದೊಡ್ಡ ವಾಹನಗಳು ಅತ್ಯಂತ ಎಚ್ಚರಿಕೆಯಿಂದ ಇಲ್ಲಿ ಸಾಗಬೇಕಾಗುತ್ತೆ. ಹೀಗಾಗಿ ಈ ರಸ್ತೆಯಲ್ಲಿ ಪ್ರತಿಯೊಂದು ಮೀಟರ್ ಪ್ರಯಾಣವೂ ಕೂಡ ಚಾಲಕನ ಕೌಶಲ್ಯ ಮತ್ತು ಧೈರ್ಯದ ಪರೀಕ್ಷೆ ಆಗಿರುತ್ತೆ. ಅಬಾನೋ ಪಾಸ್ ಜಾರ್ಜಿಯಾದ ಅತ್ಯಂತ ಅಪಾಯಕಾರಿ ರಸ್ತೆಗಳಲ್ಲಿ ಒಂದಾಗಿದೆ. ಇದು ಇಡೀ ಕಾಕಸಸ್ ಪ್ರದೇಶದ ಅತಿ ಎತ್ತರದ ವಾಹನ ಸಂಚಾರ ಪರ್ವತ ದಾಟುಗಳಲ್ಲಿ ಒಂದಾಗಿದೆ. ಈ ರಸ್ತೆ ದೂರದ ತುಷೇಟಿ ಪ್ರದೇಶವನ್ನು ಜಾರ್ಜಿಯಾದ ಉಳಿದ ಭಾಗದೊಂದಿಗೆ ಸಂಪರ್ಕಿಸುವ ಏಕೈಕ ಭೂಮಾರ್ಗವಾಗಿದೆ. ಆದ್ದರಿಂದ ಇದು ಸ್ಥಳೀಯ ನಿವಾಸಿಗಳಿಗೆ ಜೀವನಾಡಿಯಂತಿದೆ. ಆದರೆ ಈ ಮಾರ್ಗ ವರ್ಷಪೂರ್ತಿ ಓಪನ್ ಇರೋದಿಲ್ಲ. ಸಾಮಾನ್ಯವಾಗಿ ಜೂನ್ನಿಂದ ಅಕ್ಟೋಬರ್ವರೆಗೆ ಮಾತ್ರ ಇಲ್ಲಿ ಸಂಚಾರಕ್ಕೆ ಅವಕಾಶ ಇರುತ್ತೆ. ಉಳಿದ ತಿಂಗಳುಗಳಲ್ಲಿ ಭಾರೀ ಹಿಮಪಾತ, ಹಿಮಕುಸಿತ ಮತ್ತು ಭೂಕುಸಿತಗಳ ಕಾರಣ ರಸ್ತೆ ಸಂಪೂರ್ಣವಾಗಿ ಮುಚ್ಚಲ್ಪಡುತ್ತೆ. ರಸ್ತೆಯ ಬಹುತೇಕ ಭಾಗಗಳಲ್ಲಿ ಡಾಂಬರ್ ಇರೋದಿಲ್ಲ, ಬದಲಾಗಿ ಮಣ್ಣು, ಸಡಿಲ ಜಲ್ಲಿಕಲ್ಲು ಮತ್ತು ಕಲ್ಲುಗಳಿಂದ ಕೂಡಿದ ಕಠಿಣ ಮೇಲ್ಮೈ ಇದೆ. ಮತ್ತು ಅನೇಕ ಕಡೆಗಳಲ್ಲಿ ಯಾವುದೇ ಸುರಕ್ಷತೆ ಗಾರ್ಡ್ ರೈಲ್ಗಳಿರೋದಿಲ್ಲ. ಈ ಮಾರ್ಗದ ಅತ್ಯಂತ ಭಯಾನಕ ಭಾಗಗಳಿಗೆ ಬಾಲ್ಕಾನಿ ರಸ್ತೆಗಳು ಅಂತ ಕರೀತಾರೆ. ಇವುಗಳನ್ನು ನೇರವಾಗಿ ಬಂಡೆಯ ಮುಖಕ್ಕೆ ಕೆತ್ತಲಾಗಿದ್ದು, ಒಂದೆಡೆ ಎತ್ತರದ ಬಂಡೆ, ಮತ್ತೊಂದೆಡೆ ಆಳವಾದ ಕಣಿವೆ ಇರುತ್ತೆ. ಚಳಿಗಾಲದಲ್ಲಿ ರಸ್ತೆ ಮುಚ್ಚಿದ ನಂತರ ತುಷೇಟಿ ಪ್ರದೇಶ ಬಹುತೇಕ ಸಂಪೂರ್ಣವಾಗಿ ಹೊರಜಗತ್ತಿನಿಂದ ಸಂಪರ್ಕವನ್ನು ಕಳೆದುಕೊಳ್ಳುತ್ತೆ. ಆ ಸಮಯದಲ್ಲಿ ಹೆಲಿಕಾಪ್ಟರ್ಗಳ ಮೂಲಕ ಮಾತ್ರ ಇಲ್ಲಿ ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಅಪಾಯಕಾರಿ ತಿರುವುಗಳು, ಎತ್ತರದ ಪರ್ವತಗಳು ಮತ್ತು ನಿರ್ಜನ ಭೂದೃಶ್ಯಗಳ ಕಾರಣ ಅಬಾನೋ ಪಾಸ್ ಜಗತ್ತಿನ ಅತ್ಯಂತ ಸವಾಲಿನ ಪರ್ವತ ರಸ್ತೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಪಟಿಯೋಪೊಲೊ ಪೆರ್ಡಿಕಾಕಿ ರಸ್ತೆ, ಇದನ್ನು ಯುರೋಪಿನ ಅತ್ಯಂತ ಅಪಾಯಕಾರಿ ರಸ್ತೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಇದರ ಪ್ರಮುಖ ಕಾರಣ ಅಂತಂದರೆ ರಸ್ತೆಯ ಬಹುತೇಕ ಭಾಗಗಳಲ್ಲಿ ಯಾವುದೇ ಸುರಕ್ಷಿತ ಗಾರ್ಡ್ ರೈಲ್ಗಳಿರೋದಿಲ್ಲ. ಈ ಪರ್ವತ ಮಾರ್ಗದಲ್ಲಿ ಅನೇಕ ಕಡೆ ಲೇನ್ ಗುರುತುಗಳು, ಸಂಚಾರ ಚಿಹ್ನೆಗಳು ಮತ್ತು ರಸ್ತೆ ದೀಪಗಳು ಇಲ್ಲ. ವಿಶೇಷವಾಗಿ ರಾತ್ರಿ ವೇಳೆ ಇಲ್ಲಿ ಚಾಲನೆ ಮಾಡೋದು ಅತ್ಯಂತ ಕಷ್ಟಕರವಾಗುತ್ತೆ. ಯಾಕೆಂದರೆ ಚಾಲಕ ಇಲ್ಲಿ ಕೇವಲ ತಮ್ಮ ವಾಹನದ ಬೆಳಕನ್ನು ಮಾತ್ರ ಅವಲಂಬಿಸಬೇಕಾಗುತ್ತೆ. ರಸ್ತೆಯ ಹಲವು ಭಾಗಗಳು ಇಲ್ಲಿ ಮಣ್ಣು ಮತ್ತು ಸಡಿಲ ಜಲ್ಲಿ ಕಲ್ಲುಗಳಿಂದ ಕೂಡಿದ್ದು, ಕಡಿಮೆ ವೇಗದಲ್ಲಿಯೂ ಕೂಡ ಟೈರ್ಗಳು ತುಂಬ ಜಾರುತ್ತೆ. ಮಳೆಗಾಲದಲ್ಲಿ ಇಲ್ಲಿ ಪರಿಸ್ಥಿತಿ ಇನ್ನಷ್ಟು ಅಪಾಯಕಾರಿಯಾಗಿರುತ್ತೆ. ಅಟ್ಲಾಂಟಿಕ್ ಓಷನ್ ರೋಡ್, ಇದು ನಾರ್ವೆಯ ಅತ್ಯಂತ ಪ್ರಸಿದ್ಧ ಮತ್ತು ನಾಟಕೀಯ ರಸ್ತೆಗಳಲ್ಲಿ ಒಂದಾಗಿದೆ. ಸುಮಾರು 5.2 ಮೈಲುಗಳಷ್ಟು ಉದ್ದವಿರೋ ಈ ಮಾರ್ಗ ಸಣ್ಣ ದ್ವೀಪಗಳನ್ನು ಸೇತುವೆಗಳ ಮೂಲಕ ಸಂಪರ್ಕಿಸುತ್ತೆ. 1983 ರಿಂದ 89 ನಡುವೆ ನಡೆದ ನಿರ್ಮಾಣದ ಅವಧಿಯಲ್ಲಿ ಈ ಯೋಜನೆ 12 ಪ್ರಮುಖ ಬಿರುಗಾಳಿಗಳನ್ನು ಎದುರಿಸಬೇಕಾಯಿತು. ಆದ್ದರಿಂದ ಇದನ್ನು ವಿಶ್ವದ ಅತ್ಯಂತ ಹವಾಮಾನ ಸವಾಲಿನ ರಸ್ತೆ ಯೋಜನೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಈ ರಸ್ತೆಯ ವಿಶೇಷ ಆಕರ್ಷಣೆ ಅಂದರೆ ಸ್ಟೋರ್ಸೈಸುಂಡೆಂಟ್ ಸೇತುವೆ. ಕೆಲವು ಕೋನಗಳಿಂದ ನೋಡಿದಾಗ ಈ ಸೇತುವೆ ರಸ್ತೆಯ ಮಧ್ಯದಲ್ಲಿ ಕಣ್ಮರೆಯಾಗುವಂತೆ ಕಾಣಿಸುತ್ತೆ. ಇದು ಚಾಲಕರಿಗೆ ದೃಷ್ಟಿ ಭ್ರಮೆಯನ್ನು ಉಂಟು ಮಾಡುತ್ತೆ.
ಇಲ್ಲಿ ಹವಾಮಾನ ಕೆಲವೇ ನಿಮಿಷಗಳಲ್ಲಿ ಬದಲಾಗುತ್ತೆ. ಶಾಂತ ಸಮುದ್ರ ಕ್ಷಣಾರ್ಧದಲ್ಲಿ ಬಿರುಗಾಳಿ ರೂಪ ಪಡೆದು ಬೃಹತ್ ಅಲೆಗಳು ರಸ್ತೆಯ ಮೇಲೆ ಅಪ್ಪಳಿಸುವ ದೃಶ್ಯಗಳನ್ನು ಸೃಷ್ಟಿಸುತ್ತೆ. ಅದರಲ್ಲೂ ಅಟ್ಲಾಂಟಿಕ್ ಮಹಾಸಾಗರದ ಮಧ್ಯೆ ನಿರ್ಮಿಸಲಾದ ಈ ರಸ್ತೆ ತನ್ನ ಅದ್ಭುತ ಇಂಜಿನಿಯರಿಂಗ್ ಮತ್ತು ಪ್ರಕೃತಿ ಶಕ್ತಿಯ ಸಂಯೋಜನೆಯಿಂದ ಪ್ರಪಂಚದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತೆ. $1 ಮಿಲಿಯನ್ ಹೈವೇ ಅಮೆರಿಕ. ಇದು ಅತ್ಯಂತ ಅಪಾಯಕಾರಿ ಮತ್ತು ಅದೇ ಸಮಯದಲ್ಲಿ ಅತ್ಯಂತ ಸುಂದರವಾದ ರಸ್ತೆಗಳಲ್ಲಿ ಒಂದಾಗಿದೆ. ಕೊಲೆರಾಡೋದ ಸ್ಯಾನ್ ಜುವಾನ್ ಪರ್ವತಗಳ ನಡುವೆ ಹಾದು ಹೋಗೋ ಈ ಮಾರ್ಗ ತನ್ನ ಕಡಿದಾದ ತಿರುವುಗಳು, ಆಳವಾದ ಕಣಿವೆಗಳು ಮತ್ತು ಹಿಮಪಾತದ ಅಪಾಯಕ್ಕಾಗಿ ಪ್ರಸಿದ್ಧವಾಗಿದೆ. ಈ ರಸ್ತೆಯ ಹೆಸರಿನ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ಈ ಹೆದ್ದಾರಿಯ ನಿರ್ಮಾಣದಲ್ಲಿ ಬಳಸಲಾದ ಮಣ್ಣಿನಲ್ಲಿ ಹತ್ತಿರದ ಗಣಿಗಳಿಂದ ಬಂದ ಚಿನ್ನ ಮತ್ತು ಬೆಳ್ಳಿಯ ಅದಿರು ಇದ್ದಿತೆಂದು ಹೇಳಲಾಗುತ್ತೆ. ಆದ್ದರಿಂದ ಇದಕ್ಕೆ $1 ಮಿಲಿಯನ್ ಹೆದ್ದಾರಿ ಅಂತ ಕರೀತಾರೆ. ಈ ರಸ್ತೆಯ ಅನೇಕ ಭಾಗಗಳಲ್ಲಿ ಸುರಕ್ಷಿತ ಗಾರ್ಡ್ ರೈಲ್ಗಳೇ ಇಲ್ಲ. ಕಾರಣ ಚಳಿಗಾಲದಲ್ಲಿ ಹಿಮ ತೆರವು ಮಾಡುವ ವೇಳೆ ಹಿಮ ಮತ್ತು ಕಲ್ಲುಗಳನ್ನು ನೇರವಾಗಿ ಕಣಿವೆಗೆ ತಳ್ಳೋ ರಸ್ತೆ ಅಂಚುಗಳನ್ನು ತೆರೆದಿಡಲಾಗುತ್ತೆ. ಈ ಮಾರ್ಗ ವಿವಿಧ ರೀತಿಯ ಭೂದೃಶ್ಯಗಳನ್ನು ದಾಟುತ್ತೆ. ಕೆಳಭಾಗದಲ್ಲಿ ದಟ್ಟವಾದ ಫೈನ್ ಕಾಡುಗಳು ಕಂಡುಬಂದರೆ, ಶರತ್ಕಾಲದಲ್ಲಿ ಚಿನ್ನದ ಬಣ್ಣದ ಆಸ್ಟೈನ್ ಮರಗಳು ಇಡೀ ಪರ್ವತವನ್ನು ಆವರಿಸುತ್ತವೆ. ಇನ್ನೂ ಹೆಚ್ಚಿನ ಎತ್ತರದಲ್ಲಿ ಸಸ್ಯವರ್ಗವಿಲ್ಲದ ಆಲ್ಪೈನ್ ಟಂಡ್ರಾ ಪ್ರದೇಶಗಳು ಕಾಣಸಿಗುತ್ತೆ. ಚಳಿಗಾಲ ಮತ್ತು ವಸಂತ ಕಾಲದಲ್ಲಿ ಈ ರಸ್ತೆ ಮೇಲಿರುವ ಹಲವಾರು ನೈಸರ್ಗಿಕ ಹಿಮಪಾತ ವಲಯಗಳಿಂದ ಯಾವುದೇ ಮುನ್ಸೂಚನೆ ಇಲ್ಲದ ಹಿಮ ಮತ್ತು ಬಂಡೆಗಳು ಕುಸಿತವೆ. ಆದ್ದರಿಂದ ಈ ಮಾರ್ಗವನ್ನು ಸುರಕ್ಷಿತವಾಗಿಡೋದಕ್ಕೆ ವರ್ಷಪೂರ್ತಿ ನಿರ್ವಹಣೆ ಅಗತ್ಯವಾಗಿರುತ್ತೆ. ಅಪಾಯದ ನಡುವೆಯೂ ಕೂಡ ಅದರ ಅದ್ಭುತ ದೃಶ್ಯಾವಳಿ ಮತ್ತು ರೋಮಾಂಚಕ ಚಾಲನಾ ಅನುಭವದ ಕಾರಣದಿಂದ ಇದು ಮೋಟಾರ್ ಸೈಕಲ್ ಸವಾರರು ಮತ್ತು ಸಾಹಸಪ್ರಿಯ ಪ್ರವಾಸಿಗರ ನೆಚ್ಚಿನ ತಾಣವಾಗಿ ಉಳಿದಿದೆ. ಕಾಬೂಲ್ ಜಲಾಲಾಬಾದ್ ಹೆದ್ದಾರಿ ಜಗತ್ತಿನ ಅತ್ಯಂತ ಅಪಾಯಕಾರಿ ರಸ್ತೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಇದರ ಅಪಾಯಕಾರಿ ಭೂಪ್ರದೇಶ ಮತ್ತು ದಶಕಗಳ ಯುದ್ಧದ ಇತಿಹಾಸದಿಂದಾಗಿ ಇದನ್ನು ಸಾವಿನ ಕಣಿವೆ ಅಂತ ಕರೀತಾರೆ. ಈ ರಸ್ತೆಯುದ್ದಕ್ಕೂ ಇಂದಿಗೂ ಕೂಡ ಹಳೆಯ ಸಂಘರ್ಷಗಳ ಗುರುತುಗಳು ಕಾಣಿಸ್ತವೆ. ಬಾಂಬ್ ಸ್ಫೋಟಗಳಿಂದ ಉಂಟಾದ ಕುಳಿಗಳು ಮತ್ತು ಯುದ್ಧದಲ್ಲಿ ಬಳಸಲಾದ ಶಸ್ತ್ರಾಸ್ತ್ರಗಳ ಪರಿಣಾಮಗಳು ಈ ಪ್ರದೇಶದ ಅಶಾಂತ ಭೂತಕಾಲವನ್ನು ನೆನಪಿಸುತ್ತವೆ. ವೇಗವಾಗಿ ಹರಿಯುವ ಕಾಬೂಲ್ ನದಿಯ ಪಕ್ಕದಲ್ಲಿ ಈ ಹೆದ್ದಾರಿ ಎತ್ತರದ ಬಂಡೆಗಳ ಹಂಚಿನಲ್ಲಿ ಹಾದು ಹೋಗುತ್ತೆ. ಒಂದೆಡೆ ನೇರವಾದ ಬಂಡೆಗೋಡೆ, ಮತ್ತೊಂದೆಡೆ ಆಳವಾದ ಕಣಿವೆ ಇರೋದರಿಂದ ಇಲ್ಲಿ ಚಾಲನೆಯನ್ನು ಮಾಡೋದು ಅತ್ಯಂತ ಸವಾಲಿನ ಕೆಲಸವಾಗಿದೆ. ಇಲ್ಲಿನ ರಸ್ತೆ ಅನೇಕ ಕಡೆಗಳಲ್ಲಿ ಕಿರಿದಾಗಿದ್ದು ಭಾರೀ ಟ್ರಕ್ಗಳು ಮತ್ತು ಇತರ ವಾಹನಗಳು ಒಂದೇ ಮಾರ್ಗದಲ್ಲಿ ಹಂಚಿಕೊಳ್ಳಬೇಕಾಗುತ್ತೆ. ಈ ದೇಶದಲ್ಲಿ ಸಂಚಾರ ನಿಯಮಗಳನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಿಲ್ಲ. ಇದರ ಪರಿಣಾಮವಾಗಿ ಈ ರೋಡ್ನಲ್ಲಿ ಅಪಘಾತದ ಅಪಾಯ ಇನ್ನಷ್ಟು ಹೆಚ್ಚಾಗಿರುತ್ತೆ. ವಿಶೇಷವಾಗಿ ದೊಡ್ಡ ಟ್ರಕ್ಗಳು ವೇಗವಾಗಿ ಸಾಗುವಾಗ ಸಣ್ಣ ವಾಹನಗಳು ರಸ್ತೆಯ ಅಂಚಿನತ್ತ ಸರಿಯಬೇಕಾದ ಪರಿಸ್ಥಿತಿ ಉಂಟಾಗುತ್ತೆ. ದುರಾದೃಷ್ಟವಶಾತ್ ವಾಹನಗಳು ಕಣಿವೆಗೆ ಉರುಳುವ ಘಟನೆಗಳು ಇಲ್ಲಿ ಆಗಾಗ್ಗೆ ವರದಿಯಾಗ್ತಾನೆ ಇರುತ್ತೆ. ವಿಚಿತ್ರ ಅಂದರೆ ಅಪಾಯ ಎಷ್ಟೇ ಇದ್ರೂ ಕೂಡ ಈ ರಸ್ತೆ ಈ ದೇಶದ ಆರ್ಥಿಕ ಚಟುವಟಿಕೆಗೆ ಅತ್ಯಂತ ಪ್ರಮುಖವಾದ ಜೀವನಾಡಿಯಾಗಿ ಉಳ್ಕೊಂಡಿದೆ. ಸಾನಿಪಾಸ್ ದಕ್ಷಿಣ ಆಫ್ರಿಕಾದ ಅತ್ಯಂತ ಅಪಾಯಕಾರಿ ಪರ್ವತ ಮಾರ್ಗಗಳಲ್ಲಿ ಒಂದಾಗಿದೆ. ಕಡಿದಾದ ಇಳಿಜಾರುಗಳು, ಸಡಿಲವಾದ ಜಲ್ಲಿಕಲ್ಲಿನ ರಸ್ತೆ ಮತ್ತು ಯಾವುದೇ ಸುರಕ್ಷಿತ ಬೇಲಿಗಳಿಲ್ಲದ ಆಳವಾದ ಬಂಡೆಯ ಅಂಚುಗಳ ಕಾರಣ ಇಲ್ಲಿ ಅಪಘಾತಗಳ ಅಪಾಯ ತುಂಬ ಹೆಚ್ಚಾಗಿದೆ. ಈ ಗಡಿ ಮಾರ್ಗ ದಕ್ಷಿಣ ಆಫ್ರಿಕಾ ಮತ್ತು ಲೆಸೊಥೊ ದೇಶವನ್ನು ಸಂಪರ್ಕಿಸುತ್ತೆ. ರಸ್ತೆಯ ಕಠಿಣ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಧಿಕಾರಿಗಳು 4 ವೀಲರ್ ವಾಹನಗಳಿಗೆ ಮಾತ್ರ ಇಲ್ಲಿ ಪ್ರವೇಶವನ್ನು ನೀಡ್ತಾರೆ. ಈ ರೋಡ್ನಲ್ಲಿ 2 ವೀಲರ್ಗಳಿಗೆ ಸಂಚಾರ ಮಾಡೋದಕ್ಕೆ ಅನುಮತಿ ಇರೋದಿಲ್ಲ. ಯಾಕೆ ಅಂದರೆ ಅವುಗಳು ರಸ್ತೆಯಲ್ಲಿ ಸಿಲುಕಿಕೊಳ್ಳುವ ಅಥವಾ ಕಣಿವೆಗೆ ಜಾರುವ ಅಪಾಯ ಹೆಚ್ಚಾಗಿರುತ್ತೆ. ಈ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಿದ್ದಾಗೆ ಭೂದೃಶ್ಯ ಆಶ್ಚರ್ಯಕರವಾಗಿ ಬದಲಾಗುತ್ತೆ. ಹಚ್ಚ ಹಸಿರಿನಿಂದ ಕೂಡಿದ ದಕ್ಷಿಣ ಆಫ್ರಿಕಾದ ಕಣಿವೆಗಳು ನಿಧಾನವಾಗಿ ಕಣ್ಮರೆಯಾಗಿ ಅವುಗಳ ಸ್ಥಾನವನ್ನು ಲೆಸೊಥೊದ ವಿಶಾಲ ಮತ್ತು ಬಂಜರು ಎತ್ತರದ ಪ್ರಸ್ಥಭೂಮಿಗಳು ಆವರಿಸ್ಕೊಳ್ತವೆ. 1948ರ ಮೊದಲು ಈ ಮಾರ್ಗದಲ್ಲಿ ರಸ್ತೆ ಕೂಡ ಇರಲಿಲ್ಲ. ಇದು ಕೇವಲ ಕಿರಿದಾದ ಪರ್ವತದ ಹಾದಿಯಾಗಿತ್ತು. ಎರಡೂ ದೇಶಗಳ ನಡುವೆ ಸರಕುಗಳನ್ನು ಸಾಗಿಸೋದಕ್ಕೆ ಕುದುರೆಗಳು ಮತ್ತು ಇತರ ಹೊರೆಹೊರುವ ಪ್ರಾಣಿಗಳು ಬಳಕೆಯಲ್ಲಿದ್ದವು. ಇಂದಿಗೂ ಕೂಡ ಶಿಖರವನ್ನು ತಲುಪಿದ ನಂತರ ಆಧುನಿಕ ಮೂಲಸೌಕರ್ಯದ ಗುರುತುಗಳು ಇಲ್ಲಿ ಕಾಣಸಿಗುವುದಿಲ್ಲ. ಅದರ ಬದಲಿಗೆ ಸಾಂಪ್ರದಾಯಿಕ ದುಂಡಗಿನ ಬಸತೋ ಗುಡಿಸಲುಗಳು, ವಿಶಾಲವಾದ ಹುಲ್ಲುಗಾವಲುಗಳು ಮತ್ತು ಪ್ರಸ್ಥಭೂಮಿಯಾದ್ಯಂತ ಮೇಯುತ್ತಿರೋ ಜಾನುವಾರುಗಳು ಮಾತ್ರ ಕಾಣಿಸ್ಕೊಳ್ತವೆ. ಸ್ನೇಹಿತರೆ, ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟೇ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದ್ರೂ ಕೆಲವು ಸ್ಥಳಗಳಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋದು ಪ್ರಕೃತಿಯೇ ಎಂಬುದನ್ನು ಈ ರಸ್ತೆಗಳು ನಮಗೆ ನೆನಪಿಸುತ್ತೆ. ಈ ಎಲ್ಲ ರಸ್ತೆಗಳಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಿ ಪ್ರಯಾಣಿಸುವ ಅವಕಾಶ ನಿಮಗೆ ಸಿಕ್ಕರೆ ನೀವು ಯಾವ ರಸ್ತೆಯನ್ನು ಆರಿಸುತ್ತೀರಿ? ಕಾಮೆಂಟ್ನಲ್ಲಿ ತಿಳಿಸಿ.
ಈ ರೀತಿಯ ಜಗತ್ತಿನ ಅದ್ಭುತ ಸ್ಥಳಗಳು, ಅಪಾಯಕಾರಿ ಪ್ರದೇಶಗಳು ಮತ್ತು ಕುತೂಹಲಕಾರಿ ಮಾಹಿತಿಗಳಿಗಾಗಿ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.